ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಕಿಪೀಡಿಯಾ ಅನ್ನೋದು ಯಾರಿಗೆ ಗೊತ್ತಿಲ್ಲ ಹೇಳಿ? ನಮ್ಮಲ್ಲಿ ಸಾಕಷ್ಟು ಜನ ಗೂಗಲ್ ಗುರುವಿನ ಮೇಲೆ ಡಿಪೆಂಡ್ ಆದವರು ಏನೇ ಮಾಹಿತಿ ಬೇಕಿದ್ರು ಹೋಗಿ ನೋಡೋದು, ತಡ್ಕಾಡೋದು ವಿಕಿಪೀಡಿಯಾ ಪೇಜುಗಳನ್ನೇ. ಅಂಥ ವಿಕಿಪೀಡಿಯಾಗೆ ದೆಹಲಿ ಹೈಕೋರ್ಟ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ನೀವು ಭಾರತವನ್ನ ಇಷ್ಟಪಡದೇ ಇದ್ರೆ ಭಾರತದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿಂದ ತೊಲಗಿ, ಬೇಕಿದ್ರೆ ನಿಮ್ಮ ಪೇಜ್ ಅನ್ನ ಸ್ಥಗಿತಗೊಳಿಸೋದಕ್ಕೆ ನಾವು ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡ್ತೀವಿ ಅಂತ ದೆಹಲಿಯ ಹೈಕೋರ್ಟ್ ತುಂಬಾ ಗರಂ ಆಗಿ ಹೇಳಿದೆ. ಹಾಗಾದ್ರೆ ವಿಕಿಪೀಡಿಯಾ ಬಗ್ಗೆ ನ್ಯಾಯಾಲಯ ಹೇಗೆ ಹೇಳೋದಕ್ಕೆ ಕಾರಣ ಏನು? ವಿಕಿ ವಿರುದ್ಧದ ಪ್ರಕರಣ ಏನು? ಇಷ್ಟಕ್ಕೂ ಈ ವಿಕಿಪೀಡಿಯಾ ಅನ್ನೋದಾದ್ರೂ ಏನು, ಅದನ್ನು ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಕಿಪೀಡಿಯಾ ಅನ್ನೋದು ಇವತ್ತು ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಥರ ಕಾಣ್ತಾ ಇದೆ ಅಂದರೆ ಅದರಲ್ಲಿ ತಪ್ಪೇನಿಲ್ಲ. ನೀವು ಯಾವ ವಿಷಯ ಕೇಳಿದ್ರು ಅದ್ರ ಬಗ್ಗೆ ಸರಿನೋ ತಪ್ಪೋ ಒಂದಷ್ಟು ಮಾಹಿತಿ ವಿಕಿಪೀಡಿಯಾದಲ್ಲಿ ಸಿಕ್ಕೇ ಸಿಗುತ್ತೆ. ಅದನ್ನು ನೋಡಿ ಸರಿ ಎಷ್ಟು ತಪ್ಪೆಷ್ಟು ಅಂತ ಓದುಗರಾದ ನಾವು ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಡಿ ತಡಕಾಡಿ ಖಚಿತಪಡಿಸ್ಕೊಂಡು ಹೊರಗೆ ಹಚ್ಚಿ ಆ ನಂತರ ಅದನ್ನು ನಂಬಬೇಕು. ಯಾಕೆಂದರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ವಿಕಿಪೀಡಿಯಾ ಇರಲಿ ಅಥವಾ ಯಾವುದೇ ಇರಲಿ, ಎಲ್ಲ ಕೂಡ 100ಕ್ಕೆ 100 ಸತ್ಯನೇ ಇರಬೇಕು ಅಂತೇನಿಲ್ಲ. ಹಾಗೇನೆ ಸತ್ಯ ಮತ್ತು ಸುಳ್ಳು ಅನ್ನೋದಕ್ಕೆ ಯಾವ ನಿಖರವಾದ ಡೆಫಿನೇಷನ್ ಕೂಡ ಇಲ್ಲ. ಇನ್ನು ಎಲ್ಲ ಮಾಹಿತಿಯನ್ನು ಮನುಷ್ಯರೇ ಕೊಡೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗೋದು, ಯಾವುದೋ ಇಸಮ್ನ ವಾಸನೆ ಪ್ರಭಾವ ಅದರಲ್ಲಿ ಕಾಣೋದು ಸಹಜನೇ. ಈಗ ನಾನೇ ತಗೊಳ್ಳಿ, ಪಾಕಿಸ್ತಾನ ಅಂತ ಬಂದ ಕೂಡಲೇ ಸ್ವಲ್ಪ ಉತ್ಸಾಹ ಹೆಚ್ಚು ಮಾಡ್ಕೊಂಡು ಜಾಸ್ತಿ ಕಾಲೆಳೆಯೋ ಪ್ರಯತ್ನ ಮಾಡ್ತೀನಿ. ಹಾಗೆ ಆಯಾ ಸಬ್ಜೆಕ್ಟ್ಗಳ ಮೇಲಿನ ಪ್ರೀತಿ ಕೂಡ ಒಂದಷ್ಟು ಬಯಾಸ್ ಆಗೋದಕ್ಕೆ, ಒಂದಷ್ಟು ಅಭಿಪ್ರಾಯಗಳನ್ನು ತುಂಬೋದಕ್ಕೆ ಕಾರಣ ಆಗುತ್ತೆ. ಮನುಷ್ಯರು ಮಾಡೋ ಪ್ರತಿಯೊಂದರಲ್ಲೂ ಇದು ಇದ್ದೇ ಇರುತ್ತೆ. ನಾನು, ನೀವು, ಅವರು, ಇವರು ಎಲ್ಲರೂ ಒಂದಲ್ಲ ಒಂದು ವಿಷಯಗಳಲ್ಲಿ ಬಯಾಸ್ ಆಗೇ ಇರ್ತೀವಿ. ವಿಕಿ ಕೂಡ ಇದಕ್ಕೆ ಹೊರತೇನಲ್ಲ. ಆದರೆ ಹಾಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಿರುತ್ತೆ ನೋಡಿ, ಅದು ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರೋ ಹಾಗೆ, ಬೇರೆ ಯಾರಿಗೂ ವೈಯಕ್ತಿಕವಾಗಿ ಅವಮಾನ ಆಗುವ ಹಾಗೆ ಇರಬಾರ್ದು. ಈಗ ವಿಕಿಪೀಡಿಯಾದಿಂದ ಅಂಥದ್ದೊಂದು ಘಟನೆ ನಡೆದಿದೆ ಅಂತ ಭಾರತದ ಪ್ರಖ್ಯಾತ ಸುದ್ದಿ ಸಂಸ್ಥೆ ANI ಅಂದರೆ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ವಿಕಿಪೀಡಿಯಾ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೆಹಲಿಯ ಹೈಕೋರ್ಟ್ ವಿಕಿಪೀಡಿಯಾಗೆ ಭಾರತವನ್ನ ಪ್ರೀತಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ನೀವು ದೇಶ ಬಿಟ್ಟು ಹೋಗಬಹುದು ಅಂತ ಹೇಳಿರೋದು. ಗೆಳೆಯರೆ, ಈ ವಿಕಿಪೀಡಿಯಾದಲ್ಲಿ ANI ಅಂದ್ರೆ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟ ಮಾಹಿತಿಯ ಒಂದು ಪೇಜ್ ಇದೆ. ಅದರಲ್ಲಿ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ANI ಅನ್ನೋದು ಸುಳ್ಳು ಸುದ್ದಿಗಳನ್ನು ಹರಡುವ ಕೆಲಸ ಮಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಪರ ಪ್ರಪಗಂಡ ಮಾಡುವ ಟೂಲ್ ತರ ಬಳಕೆ ಆಗ್ತಾ ಇದೆ. ಮಣಿಪುರದಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ಹಿಂದೆ ಮುಸ್ಲಿಮರಿದ್ದಾರೆ ಅನ್ನೋ ವರದಿಯನ್ನು ANI ಪ್ರಕಟಿಸಿತ್ತು. ANI ತನ್ನ ಉದ್ಯೋಗಿಗಳನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ, ಮಾಜಿ ಉದ್ಯೋಗಿಗಳನ್ನು ತೊಂದರೆಗೆ ತಳ್ತಾ ಇದೆ. ಹೀಗೆ ಆ ಸಂಸ್ಥೆಯ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಒಂದಷ್ಟು ಸತ್ಯವಲ್ಲದ ಮಾಹಿತಿಗಳನ್ನು ANIನ ವಿಕಿಪೀಡಿಯಾ ಪೇಜಲ್ಲಿ ಸೇರಿಸುವ ಕೆಲಸ ನಡೆದಿತ್ತು. ಅದರ ವಿರುದ್ಧ ANI ನ್ಯಾಯಾಲಯದಲ್ಲೊಂದು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿ ವಿಕಿಪೀಡಿಯಾ ತನ್ನ ಪೇಜಲ್ಲಿ ಮಾಡಿರೋ ಎಡವಟ್ಟುಗಳನ್ನು ಸರಿಪಡಿಸಿ ನಮಗಾದ ನಷ್ಟಕ್ಕೆ ಪರಿಹಾರವಾಗಿ 2 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ತನ್ನ ಮೊಕದ್ದಮೆಯಲ್ಲಿ ಕೇಳಿತು. ಇಲ್ಲಿ ಈ ವಿಕಿಪೀಡಿಯಾದಲ್ಲಿ ಹೀಗೆಲ್ಲ ಯಾರು ಬರೀತಾರೆ, ಹೇಗೆ ತಪ್ಪು ಮಾಹಿತಿಗಳಲ್ಲಿ ದಾಖಲಾಗುತ್ತವೆ ಅನ್ನೋದನ್ನ ನಿಮಗೆ ಹೇಳೋ ಮೊದಲು ವಿಕಿಪೀಡಿಯಾ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗೆಳೆಯರೆ, ವಿಕಿಪೀಡಿಯಾ ಅನ್ನೋ ಹೆಸರಿದೆ ನೋಡಿ, ಇದರ ಅರ್ಥ ಶೀಘ್ರ ಮಾಹಿತಿಯ ಕೋಶ ಅಂತ. ವಿಕಿ ಅನ್ನೋದು ಹವಾಯನ್ ಭಾಷೆಯ ಪದ, ಅದರ ಅರ್ಥ ಕ್ವಿಕ್ ಅಂದರೆ ಶೀಘ್ರ ಅಂತ. ಪೀಡಿಯಾ ಅನ್ನೋದು ಎನ್ಸೈಕ್ಲೋಪೀಡಿಯಾದಿಂದ ತಗೊಂಡಿದ್ದಾರೆ. ಈ ಎರಡನ್ನೂ ಸೇರಿಸಿ ಶೀಘ್ರ ಮಾಹಿತಿ ಭಂಡಾರ ಅನ್ನೋ ಅರ್ಥ ಬರೋ ಹಾಗೆ ಇದಕ್ಕೆ ವಿಕಿಪೀಡಿಯಾ ಅನ್ನೋ ಹೆಸರನ್ನು ಕೊಡಲಾಗಿದೆ. ಇದನ್ನು ಸ್ಥಾಪಿಸಿದ್ದು ಜಿಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಅನ್ನೋ ಇಬ್ಬರು ಅಮೆರಿಕ ಮೂಲದ ಇಂಟರ್ನೆಟ್ ಆಂಟ್ರಪ್ರೈನರ್ಗಳು. ಮತ್ತು ಇದು ಲಾಂಚ್ ಆಗಿದ್ದು ಜನವರಿ 15, 2011ರಲ್ಲಿ. ನಿಮಗೆ ಗೊತ್ತಿರಲಿ, 2001ರ ಮೊದಲು ಈ ವಿಕಿಪೀಡಿಯಾ ಅನ್ನೋದೇ ಇರಲಿಲ್ಲ. ಇವತ್ತು ಜಗತ್ತಿನ ಅತಿ ಹೆಚ್ಚು ಜನಪ್ರಿಯ 10 ವೆಬ್ಸೈಟ್ಗಳ ಪೈಕಿ ವಿಕಿಪೀಡಿಯಾ 3ನೇಯದ್ದೋ 4ನೇಯ ಸ್ಥಾನದಲ್ಲೋ ಇದೆ. ಒಟ್ಟು 332 ಭಾಷೆಗಳಲ್ಲಿ ವಿಕಿಪೀಡಿಯಾ ಪೇಜುಗಳಿವೆ. ಭಾರತದಲ್ಲಿ ಕೂಡ 23 ವಿವಿಧ ಭಾಷೆಗಳ ವಿಕಿ ಪೇಜುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಗ್ಲಿಷ್ ವಿಕಿಪೀಡಿಯಾದಲ್ಲಿ 6.9 ಮಿಲಿಯನ್ ಆರ್ಟಿಕಲ್ಗಳಿವೆ. ಎಲ್ಲ ಭಾಷೆಗಳು ಸೇರಿದರೆ ಸುಮಾರು 63 ಮಿಲಿಯನ್ ಅಂದರೆ 6,30,00,000 ಆರ್ಟಿಕಲ್ಸ್ ಆಗಬಹುದು ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಸುಮಾರು 13 ಮಿಲಿಯನ್ನಷ್ಟು ಪೇಜ್ ತಿದ್ದುಪಡಿಗಳು, ಎಡಿಟ್ಗಳು ಕೂಡ ಇಲ್ಲ ಆಗ್ತಾ ಇರುತ್ತವೆ. ಅಂದರೆ ಪ್ರತಿ 1 ಸೆಕೆಂಡ್ಗೆ ವಿಕಿಪೀಡಿಯಾ ಪೇಜಲ್ಲಿ 5 ಎಡಿಟ್ಗಳಾಗ್ತಾ ಇರುತ್ತವೆ. ಹೊಸದರ ಸೇರ್ಪಡೆ, ತಪ್ಪು ಮಾಹಿತಿಯನ್ನು ಸರಿಪಡಿಸೋದು, ಏನನ್ನೋ ತೆಗೆದು ಹಾಕೋದು, ಮತ್ತಿನ್ನೇನನ್ನೋ ಸೇರಿಸೋದು, ಅಪ್ಡೇಟ್ ಮಾಡೋದು, ಈ ಕೆಲಸಗಳನ್ನು ಪ್ರತಿ ಸೆಕೆಂಡ್ಗೆ 5 ಮಂದಿ ಮಾಡ್ತಾರೆ. ಅಲ್ಲ, 13 ಮಿಲಿಯನ್ನಷ್ಟು ಪೇಜ್ ತಿದ್ದುಪಡಿಗಳು ಒಂದು ತಿಂಗಳಿಗೆ ಆಗಬೇಕು. 6,30,00,000 ಆರ್ಟಿಕಲ್ಗಳನ್ನು ಬರೀಬೇಕು ಅಂದರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೋತಿರಬಹುದು. ಗೆಳೆಯರೆ,
2001ರಲ್ಲಿ ಸ್ಥಾಪನೆಯಾದ ಈ ವಿಕಿಪೀಡಿಯಾನ ಆ ನಂತರ ವಿಕಿಮೀಡಿಯಾ ಫೌಂಡೇಶನ್ ಅನ್ನು ಅಮೆರಿಕ ಮೂಲದ NGO ಒಂದು ನಡೆಸೋದಕ್ಕೆ ಶುರು ಮಾಡ್ತು. ಇದರಲ್ಲಿ 2006ರಲ್ಲಿ ಕೆಲಸ ಮಾಡ್ತಾ ಇದ್ದವರು ಬರೀ 5 ಮಂದಿ ಮಾತ್ರ. ಇವತ್ತು ಅಲ್ಲಿ ಎಲ್ಲ ಸೇರಿದ್ರೆ 700 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಈಜಿಪ್ಟ್ ಮೂಲದ ಅಮೆರಿಕನ್ ಮಾರಿಯಾನಾ ಇಸ್ಕಂದರ್ ಈಗ ಇದರ CEO ಆಗಿದ್ದಾರೆ. ಇಲ್ಲಿ ಬರೀ 700 ಜನ ಇಷ್ಟೆಲ್ಲ ಕೆಲಸ ಮಾಡ್ತಾರಾ? ಖಂಡಿತ ಇಲ್ಲ. ವಿಕಿಪೀಡಿಯಾ ಅನ್ನೋದು ಸಾರ್ವಜನಿಕರು ಕೂಡ ಕೆಲಸ ಮಾಡಬಹುದಾದ ವೇದಿಕೆ. ಅಂದ್ರೆ ನೀವು ಒಂದು ವಿಕಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಯಾವುದೇ ಪೇಜ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ ನಿಮಗೂ ಸಾಧ್ಯ ಆಗುತ್ತೆ. ಹೀಗೆ ಪೇಜ್ ಅನ್ನ ಎಡಿಟ್ ಮಾಡೋ ವಾಲಂಟಿಯರ್ಸ್ ಕಮ್ಯುನಿಟಿಯನ್ನ ವಿಕಿಪೀಡಿಯನ್ಸ್ ಅಂತ ಕರೀತಾರೆ. ಇನ್ನು ಈಗ ವಿಕಿಪೀಡಿಯಾ ವರ್ಸಸ್ ANI ವಿಷಯಕ್ಕೆ ಬರೋದಾದ್ರೆ, ANI ಪೇಜ್ ಇದೆಯಲ್ಲ, ಅಲ್ಲಿ ಕೂಡ ಇದೇ ತರದ 3 ಮಂದಿ ವಿಕಿಪೀಡಿಯನ್ಸ್ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಆ ಪೇಜ್ ಅನ್ನ ಎಡಿಟ್ ಮಾಡಿದ್ದಾರೆ. ಅದರಲ್ಲಿ ANI ಸುದ್ದಿ ಸಂಸ್ಥೆಯ ಬಗ್ಗೆ ಅವಮಾನಕರ ಮಾಹಿತಿಯನ್ನ ಸೇರಿಸಲಾಗಿದೆ. ಈ ಬಗ್ಗೆ ಸುದ್ದಿ ಸಂಸ್ಥೆ ವಿಕಿಪೀಡಿಯಾದ ಮೇಲೆ ಪ್ರಕರಣ ದಾಖಲು ಮಾಡಿತು. ಈ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿದ್ದು ವಿಕಿಪೀಡಿಯನ್ಸ್ ಅನ್ನೋ ಮಾಹಿತಿಯನ್ನ ವಿಕಿಪೀಡಿಯಾ ಕೊಡ್ತು ಮತ್ತು ಅವರು ನಮ್ಮ ಸಂಸ್ಥೆಯ ಉದ್ಯೋಗಿಗಳಲ್ಲ ಅನ್ನೋದನ್ನು ಕೂಡ ಹೇಳಿತು. ಹೀಗಾಗಿ ಆ 3 ಜನ ಯಾರು ಅನ್ನೋ ಮಾಹಿತಿಯನ್ನ ಒದಗಿಸಿಕೊಡಿ ಅಂತ ನ್ಯಾಯಾಲಯ ವಿಕಿಪೀಡಿಯಾಗೆ ಆದೇಶವನ್ನು ಕೊಡ್ತು. ಆದ್ರೆ ವಿಕಿಪೀಡಿಯಾ ಇದುವರೆಗೆ ಆ 3 ವಾಲಂಟಿಯರ್ಸ್ ಯಾರು ಅನ್ನೋದನ್ನ ಹೇಳಿಲ್ಲ. ಈಗ ಅದು ನ್ಯಾಯಾಂಗ ನಿಂದನೆ ಅನ್ನಿಸ್ಕೊಳ್ತಾ ಇದೆ ಮತ್ತು ANI ವಿಕಿಪೀಡಿಯಾ ವಿರುದ್ಧ ಒಂದು ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಕೂಡ ದಾಖಲು ಮಾಡಿದೆ. ಈ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡದೇ ಇದ್ದದರ ಬಗ್ಗೆ ನ್ಯಾಯಾಲಯ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಆಗ ವಿಕಿಪೀಡಿಯಾದ ವಕೀಲರು ನಮ್ಮ ಸಂಸ್ಥೆ ಭಾರತ ಮೂಲದ್ದಲ್ಲ, ಅದು ವಿದೇಶದಿಂದ ಕಾರ್ಯಾಚರಿಸುವ ಸಂಸ್ಥೆ ಅಂತ ನ್ಯಾಯಾಲಯಕ್ಕೆ ಹೇಳುವ ಪ್ರಯತ್ನ ಮಾಡಿದರು. ಆಗ ನ್ಯಾಯಪೀಠ, ನೀವು ಯಾರು ಎಲ್ಲಿಯವರು ಅನ್ನೋದು ಮುಖ್ಯ ಅಲ್ಲ, ಭಾರತ ನಿಮಗೆ ಇಷ್ಟ ಆಗದೇ ಇದ್ರೆ ಭಾರತದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿಂದ ಹೊರಟು ಹೋಗಿ, ಬೇಕಿದ್ರೆ ಸರ್ಕಾರಕ್ಕೆ ಕೂಡ ನಿಮ್ಮ ಸಂಸ್ಥೆಯನ್ನ ಇಲ್ಲಿ ಮುಚ್ಚಿಸೋದಕ್ಕೆ ನಾವು ನಿರ್ದೇಶನವನ್ನು ಕೊಡ್ತೀವಿ ಅಂತ ಹೇಳಿದೆ. ಇಲ್ಲಿ ವಿಕಿಪೀಡಿಯಾದಂತಹ ಸಂಸ್ಥೆಗಳು ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿನ ಎಲ್ಲ ಮಾಹಿತಿಯನ್ನು ಸತ್ಯ ಅಂತ ನಂಬೋ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆದರೆ ಮಾಹಿತಿಯನ್ನು ಯಾರು ಬೇಕಾದರೂ ತಿದ್ದಬಹುದು, ಎಡಿಟ್ ಮಾಡಬಹುದು ಅನ್ನೋ ವಿಕಿಯ ನಿಲುವಿದೆಯಲ್ಲ, ಅದು ಎಷ್ಟು ಅಪಾಯಕಾರಿ ಅಂದರೆ ನಮ್ಮಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿರುಚಿ ಹೇಳುವ, ಸತ್ಯವನ್ನು ಮರೆಮಾಚಿ ಅವರಿಗಿಷ್ಟ ಬಂದ ಹಾಗೆ ಅನುಕೂಲಕ್ಕೆ ತಕ್ಕ ಹಾಗೆ ಪ್ರೊಪಗಂಡ ಮಾಡೋ ಅವಕಾಶವನ್ನು ಇದು ಒದಗಿಸಿಕೊಡುತ್ತೆ. ಜೊತೆಗೆ ಆ ಮಾಹಿತಿಯ ಜವಾಬ್ದಾರಿಯನ್ನು ಕೂಡ ಇಲ್ಲಿ ವಿಕಿಪೀಡಿಯಾ ಹೊರೋದಕ್ಕೆ ಹೋಗೋದಿಲ್ಲ. ಈ ವಿಕಿಪೀಡಿಯಾ ಅನ್ನೋದು ವಿಕಿಮೀಡಿಯಾ ಫೌಂಡೇಶನ್ ಅನ್ನೋ NGOದ ಪಾಲಾದ ನಂತರ ಅದರ ಸಂಸ್ಥಾಪಕರ ಪೈಕಿ ಒಬ್ಬರಾದ ಲ್ಯಾರಿ ಸ್ಯಾನ್ಗರ್ ವಿಕಿಪೀಡಿಯಾದಿಂದ ಹೊರಬರ್ತಾರೆ. ಅವರು ಹೇಳೋ ಪ್ರಕಾರ ವಿಕಿಪೀಡಿಯಾ ಅನ್ನೋದು ಇವತ್ತು ತುಂಬ ನಂಬಬಹುದಾದ ಮಾಹಿತಿ ಮೂಲವಾಗಿ ಖಂಡಿತ ಉಳ್ಕೊಂಡಿಲ್ಲ. ಅಲ್ಲಿ ಎಡಿಟಿಂಗ್ ವ್ಯವಸ್ಥೆ ಏನಿದೆ ಅದು ಯಾರು ಬೇಕಾದರೂ ಮಾಡೋದಕ್ಕೆ ಸಾಧ್ಯವಾಗುವ ಓಪನ್ ವ್ಯವಸ್ಥೆ ಆಗಿರೋ ಕಾರಣದಿಂದ ಅಲ್ಲಿ ಯಾರು ಏನು ಬರೀತಾರೆ ಅನ್ನೋದನ್ನು ಪರಿಶೀಲಿಸಿ ಫ್ಯಾಕ್ಟ್ ಚೆಕ್ ಮಾಡುವ ವ್ಯವಸ್ಥೆ ಇಲ್ಲದ ಕಾರಣ ಮತ್ತು ಒಂದಷ್ಟು ರೆಫರೆನ್ಸ್ ಕೊಟ್ಟು ಯಾವ ಅಭಿಪ್ರಾಯವನ್ನು ಯಾರು ಬೇಕಾದರೂ ಹೇಳೋದಕ್ಕೆ ಸಾಧ್ಯವಾಗೋ ಕಾರಣ ಅಲ್ಲಿನ ಮಾಹಿತಿ ವಿಶ್ವಾಸಾರ್ಹತೆಯನ್ನು ಕಳ್ಕೊತಾ ಇದೆ. ಮತ್ತು ಯಾರು ಅಲ್ಲಿ ತಿದ್ದುಪಡಿ ಮಾಡ್ತಾರೆ ಅವರ ಮನಸ್ಥಿತಿ, ಐಡಿಯಾಲಜಿಗಳಿಗೆ ಅನುಸಾರವಾಗಿ ಮಾಹಿತಿ ಕೂಡ ಬಯಾಸ್ಡ್ ಆಗ್ತಾ ಇದೆ ಅನ್ನೋದು ವಿಕಿಪೀಡಿಯಾ ಸಂಸ್ಥಾಪಕರ ಪೈಕಿ ಒಬ್ಬರಾದ ಲ್ಯಾರಿ ಸ್ಯಾನ್ಗರ್ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿರೋ ಮಾತು. ಇದು ಸುಳ್ಳು ಏನಲ್ಲ. ನೀವು ಮಾಹಿತಿಯ ವಿಷಯದಲ್ಲಿ ಹಂಸಕ್ಷೀರ ನ್ಯಾಯ ಅಂತಾರಲ್ಲ, ಹಾಗೆ ಅಭಿಪ್ರಾಯಗಳನ್ನು ಹೊರತುಪಡಿಸಿ ಬರೀ ಅಂಕಿಅಂಶಗಳನ್ನು ಮಾತ್ರ ತಗೊಳ್ಳೋದಾದರೆ ವಿಕಿಯನ್ನು ಬಳಸಿದರೆ ತಪ್ಪೇನಿಲ್ಲ. ಆದರೆ ಅದರ ಅಭಿಪ್ರಾಯಗಳಿಗೂ ಮಾನ್ಯತೆ ಕೊಡ್ತೀರಿ ಆದರೆ ನಿಮ್ಮನ್ನು ಅದು ದಾರಿ ತಪ್ಪಿಸುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ವಿಕಿಯನ್ನು ಎಷ್ಟು ತಗೋಬೇಕು ಅನ್ನೋದು ನಿಮಗೂ ಬಿಟ್ಟ ವಿಷಯ. ಇದು ಗೆಳೆಯರೆ, ವಿಕಿಪೀಡಿಯಾಗೆ ದೆಹಲಿ ಹೈಕೋರ್ಟ್ ಮೌಖಿಕವಾಗಿ ಬೀಸಿದ ಚಾಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.